TV1 News sponsored by RSCar Madikeri, Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್ ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. Prithvi Gold, Diamond, Silver. Coolgurt Movers, Hotel Amazon, Ilwal, Multi-Cuisine Family Restaurant. ದಕ್ಷಿಣ ಕೊಡಗಿನಲ್ಲಿ ಕಾಡಾನೆ ದಾಳಿಗೆ ಕಮರಿ ಹೋಯಿತು 2 ಅಮಾಯಕ ಜೀವಗಳು. ಅರಣ್ಯಾಧಿಕಾರಿಗಳ ವಿರುದ್ಧ ಹರಿಹಾಯ್ದ ಗ್ರಾಮಸ್ಥರು. ಹೈಟೆನ್ಷನ್ ಕಾಮಗಾರಿಯಿಂದ ನಿದ್ದೆಗೆಟ್ಟಿದ್ದ ಜನರಿಗೆ ತಾತ್ಕಾಲಿಕ ರಿಲೀಫ್. ಜನರ ವಿರೋಧದಿಂದಾಗಿ ಕಾಮಗಾರಿ ಕೆಲ ತಿಂಗಳುಗಳ ಕಾಲ ಮುಂದೂಡಿಕೆ. ಬೆಂಗಳೂರಿನಲ್ಲಿ ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆ. ಬಾಳುಗೋಡುವಿನಲ್ಲಿ ನಡೆದ ಅಂತರ್ಗುಡವ ಸಮಾಜಗಳ ಹಾಕಿ ಪಂದ್ಯಾಟಕ್ಕೆ ರೋಚಕ ತೆರೆ. ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಮೂರ್ನಾಡು ಕೊಡವ ಸಮಾಜ ತಂಡ. ರನ್ನರ್ಸ್ ಸ್ಥಾನಕ್ಕೆ ತೃಪ್ತಿಪಟ್ಟ ಮತಿಕೊಡವ ಸಮಾಜ. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ಸಮಾವೇಶಕ್ಕೆ ಚಾಲನೆ. ದೇಶ ವಿದೇಶಗಳ ವಿಜ್ಞಾನಿಗಳ ಸಮಾಗಮ. ಮಹತ್ವದ ಸಂಶೋಧನೆಗಳಿಂದ ಭಾರತವನ್ನ ವಿಶ್ವ ದಿಗ್ಗಜ ರಾಷ್ಟ್ರವನ್ನಾಗಿಸಲು ಗಣ್ಯರ ಕರೆ. ಕುಶಾಲನಗರದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿದ ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆ. ಒಂದೇ ವೇದಿಕೆಯಡಿ ಕಾರ್ಯಕ್ರಮ ರೂಪಿಸುವಂತೆ ಸಂಸದ ಪ್ರತಾಪ್ ಸಿಂಹ ಕರೆ. ನಮಸ್ಕಾರ, ಇದು TV1 ನ್ಯೂಸ್. ನಾನು ಶ್ರುತಿ ಗೌಡ. ಕೊಡಗಿನಲ್ಲಿ ಕಾಡಾನೆ ದಾಳಿ ಮತ್ತೆ ಮುಂದುವರೆದಿದ್ದು, ಹೊಳವಾಳ ಮತ್ತು ತಿತಿಮತಿ ಗ್ರಾಮಗಳಲ್ಲಿ ಕಾಡಾನೆ ದಾಳಿಯಿಂದಾಗಿ ಒಂದೇ ದಿನ 2 ಮಹಿಳೆಯರು ಸಾವಿಗೀಡಾಗಿದ್ದಾರೆ. ಕಾಡಾನೆ ದಾಳಿಯಿಂದಾಗಿ ಸಾವನ್ನಪ್ಪಿದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ಅಧಿಕಾರಿಗಳು ಬರಲಿಲ್ಲ ಎಂದು ಆಕ್ರೋಶಗೊಂಡ ಗ್ರಾಮಸ್ಥರು ಗೋಣಿಕೊಪ್ಪದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದರು. ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಶಾಶ್ವತ ಯೋಜನೆಗೆ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಘಟನೆಯ ಸಮಗ್ರ ವಿವರ ಇಲ್ಲಿದೆ. ಕಾಡಾನೆ ದಾಳಿ ಮತ್ತೆ ಮುಂದುವರೆದಿದ್ದು, ಒಂದೇ ದಿನ ಗೋಣಿಕೊಪ್ಪಲು ವ್ಯಾಪ್ತಿಯಲ್ಲಿಯೇ 2 ಮಹಿಳೆಯರು ಆನೆ ದಾಳಿಗೆ ಬಲಿಯಾಗಿದ್ದಾರೆ. ಹೊಳಮಾಲ ಗ್ರಾಮದಲ್ಲಿ ಕಾವಾಡಿ ಗ್ರಾಮದ ಪುಟ್ಟಿಚಂಡ ದಿವಂಗತ ದೇವಯ್ಯ ಅವರ ಪತ್ನಿ 70 ವರ್ಷದ ಕಂದ ಪೂವಮ್ಮ ಮತ್ತು ತಿತಿಮತಿ ಗ್ರಾಮದ ವಿನಾಯಕ ನಗರದ 35 ವರ್ಷದ ಲಕ್ಷ್ಮಿ ಕಾಡಾನೆ ದಾಳಿಗೆ ಬಲಿಯಾದ ನತದೃಷ್ಟರಾಗಿದ್ದಾರೆ. ಕಾವಾಡಿ ಗ್ರಾಮದ ಕಂದ ಪೂವಮ್ಮ ಹೊಳಮಾಳ ಗ್ರಾಮದಲ್ಲಿರುವ ತಮ್ಮ ಮಗಳ ಮನೆಗೆ ಬಂದಿದ್ರು. ಈ ಸಂದರ್ಭ ಬೆಳಗ್ಗೆ ಮಗಳ ಮನೆ ಸುತ್ತಲೇ ವಾಕಿಂಗ್ ತೆರಳಿದ್ದ ಸಂದರ್ಭ ಹಠಾತ್ತನೆ ದಾಳಿ ನಡೆಸಿದ ಒಂಟಿ ಸಲಗ ಪೂವಮ್ಮ ಅವರ ಎದೆಯ ಪಕ್ಕೆಲುಬು ಭಾಗಕ್ಕೆ ತುಳಿದಿದೆ. ಇದರಿಂದಾಗಿ ಗಂಭೀರ ಗಾಯಗೊಂಡ ಪೂವಮ್ಮ ಅವರನ್ನ ಗೋಣಿಕೊಪ್ಪ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಯಿತಾದರೂ ಪ್ರಯೋಜನವಾಗದೆ ಅವರು ಕೊನೆಯುಸಿರೆಳೆದ್ರು. ಪೂವಮ್ಮ ಕುಸಿದು ಬಿದ್ದ ಸಂದರ್ಭ ಮತ್ತೆ ಕಾಡಾನೆ ದಾಳಿ ನಡೆಸಲು ಮುಂದಾಗಿತ್ತು. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಗ್ರಾಮಸ್ಥರು ಜೀವ ಉಳಿಸಲು ಗಾಡಿಯಲ್ಲಿ ಗುಂಡು ಹಾರಿಸಿದ ಸಂದರ್ಭ ಬೆದರಿದ ಸಲಗ ತೋಟದತ್ತ ಓಡಿಹೋಯಿತು. ಪುಟ್ಟಿಚಂಡ ಕಂದ ಪೂವಮ್ಮ ಅವರ ಮೃತದೇಹವನ್ನ ಪರಿಶೀಲಿಸಲು ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳಾದ ಜಿಲ್ಲಾಧಿಕಾರಿ, ಅರಣ್ಯ ಇಲಾಖೆ ಮೇಲಾಧಿಕಾರಿಗಳು ಹಾಗೂ ಉಪ ಸಂರಕ್ಷಣಾಧಿಕಾರಿ ಮಾಲತಿ ಪ್ರಿಯಾ ಆಗಮಿಸಲಿಲ್ಲ ಎಂದು ಆರೋಪಿಸಿ ಗೋಣಿಕೊಪ್ಪದಲ್ಲಿ ಮೃತದೇಹವನ್ನ ಮೆರವಣಿಗೆ ನಡೆಸಿ ಸಾರ್ವಜನಿಕರು ಪ್ರತಿಭಟಿಸಿದರು. ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದ ಶವಗಾರದಲ್ಲಿ ಮೃತದೇಹವಿದ್ದರೂ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಲಿಲ್ಲ. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಲು ಮುಂದಾಗಿಲ್ಲ ಎಂದು ಜನರು ಆರೋಪಿಸಿದರು. ಮೃತದೇಹವನ್ನ ಶವಗಾರದಿಂದ ಮುಖ್ಯ ರಸ್ತೆಯಲ್ಲಿಯೇ ಮೆರವಣಿಗೆ ನಡೆಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಧಿಕ್ಕಾರ ಕೂಗಿದ್ರು. ನಂತರ ಮೃತದೇಹವನ್ನ ಮನೆಗೆ ಸಾಗಿಸಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಈ ಸಂದರ್ಭ ಮೃತರ ಕುಟುಂಬದೊಂದಿಗೆ ಸಾರ್ವಜನಿಕರಾದ ಕುಟ್ಟಂಡ ಅಜಿತ್ ಕರುಂಬಯ್ಯ, ಗೋಪಿ ಚಿಣ್ಣಪ್ಪ, ಧರ್ಮಜ ಉತ್ತಪ್ಪ, ಸಿಕೆ ಬೋಪಣ್ಣ, ಹುಲ್ಲಚಂಡ ಬೋಪಣ್ಣ, ಅನೀಶ್ ಮಾದಪ್ಪ, ಕೊಕ್ಕಲೆಮಾಡ ಮಂಜು ಸೇರಿದಂತೆ ನೂರಾರು ಸಾರ್ವಜನಿಕರು ಪಾಲ್ಗೊಂಡಿದ್ರು. ಕಾಡಾನೆ ದಾಳಿಗೆ ಮಹಿಳೆ ಸಾವನ್ನಪ್ಪಿರುವ ಸಂದರ್ಭ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಸ್ಥಳಕ್ಕೆ ಆಗಮಿಸಲಿಲ್ಲ ಎಂದು ಆರೋಪಿಸಿ ಗೋಣಿಕೊಪ್ಪದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆ ನಡೆಸಲಾಯಿತು.
ಚೇಂಬರ್ ಆಫ್ ಕಾಮರ್ಸ್ ಬಂದ್ ಕರೆ ನೀಡಿತ್ತು. ಮತ್ತೊಂದು ಪ್ರಕರಣದಲ್ಲಿ ಗೋಣಿಕೊಪ್ಪ ಬಳಿಯ ತಿತಿಮತಿ ಗ್ರಾಮದ ವಿನಾಯಕ ನಗರದ ಮಂಜಾ ಎಂಬುವರ ಪತ್ನಿ 35 ವರ್ಷದ ಲಕ್ಷ್ಮಿ ಎಂಬಾಕೆ ಮನೆ ಬಳಿ ಬಹಿರ್ದೆಸೆಗೆ ತೆರಳಿದ್ದ ಸಂದರ್ಭ ಕಾಡಾನೆ ತುಳಿದು ಸಾವನ್ನಪ್ಪಿದ್ದಾರೆ. ತಿತಿಮತಿ ಗ್ರಾಮದ ವಿನಾಯಕ ನಗರದಲ್ಲಿ ನಡೆದಿದೆ. ಲಕ್ಷ್ಮಿಯನ್ನ ತುಳಿದು ಸಾಯಿಸಿದ ಕಾಡಾನೆ ಅರಣ್ಯದೊಳಕ್ಕೆ ಸಾಗಿ ಹೋಯಿತೆಂದು ಗೊತ್ತಾಗಿದೆ. ನನಗೆ ಬೇಗ ಬರಕ್ಕಾಗಲ್ಲ, ನಾನು ಲೇಟಾಗಿ ಬಂದಿದ್ದೀವಿ, ರಾತ್ರಿ ಇಲ್ಲಿಗೆ ತಲುಪಿದ್ರು. ನಾನು ಬರ್ತಾ ಇದ್ದೆ, ಅದು ದಾಟ್ಕೊಂಡು ಬರೋಷ್ಟರಲ್ಲಿ ಇವ್ರು ಕಿರ್ಚ್ಕೊಂಡ್ರು ಏನು ಅಂತ ನಾನು ಅಲ್ಲೇ ನಿಂತ್ಬಿಟ್ಟು ಕೇಳಬೇಕಾದ್ರೆ ಆನೆ ನಾನು ಕಂಡೆ ಸರ್. ಓಡೋಗಿ ನಮ್ಮ ಮಾವನ ಕರೆದೆ, ಆನೆಗೆ ಲಕ್ಷ್ಮಿ ಸಿಗಾಕೊಂಡ್ಲು, ಬನ್ನಿ ಅಂತ ಅಷ್ಟೇ ಸರ್. ಹುಣಸೂರು ವನ್ಯಜೀವಿ ವಿಭಾಗದ ಸಹಾಯಕ ಸಂರಕ್ಷಣಾಧಿಕಾರಿ ಶ್ರೀಪತಿ, ಆನೆ ಚೌಕೂರು ವನ್ಯಜೀವಿ ವಲಯಾಧಿಕಾರಿ ಕಿರಣ್, ವೃತ್ತ ನಿರೀಕ್ಷಕ ಪಿಕೆ ರಾಜು, ಪೊನ್ನಂಪೇಟೆ ಪೊಲೀಸ್ ಠಾಣೆ ಉಪನಿರೀಕ್ಷಕ ಶಿವಲಿಂಗಯ್ಯ ಆಗಮಿಸಿ ಪರಿಶೀಲಿಸಿದರು. ತಿತಿಮತಿ ಗ್ರಾಮದ ಸುತ್ತಮುತ್ತ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ಅರಣ್ಯ ಇಲಾಖೆ ಶೀಘ್ರ ಕ್ರಮ ಕೈಗೊಂಡು ಕಾಡಾನೆಯನ್ನ ಗ್ರಾಮಕ್ಕೆ ನುಸುಳದಂತೆ ಯೋಜನೆ ರೂಪಿಸಬೇಕೆಂದು ಸಾರ್ವಜನಿಕರು ಮೃತರ ಮನೆಯಲ್ಲೂ ಪ್ರತಿಭಟನೆ ನಡೆಸಿದರು. ಒಂದೇ ದಿನ 2 ಗಂಟೆ ಅಂತರದಲ್ಲಿಯೇ ಒಂಟಿ ಸಲಗೆಗಳು 2 ಮಹಿಳೆಯರನ್ನ ಬಲಿ ತೆಗೆದುಕೊಂಡ್ರು. ಸರ್ಕಾರ ಮತ್ತು ಅರಣ್ಯ ಇಲಾಖೆ ಇದು ತನಗೆ ಸಂಬಂಧವೇ ಇಲ್ಲ ಎಂಬಂತೆ ನಿರ್ಲಕ್ಷ್ಯ ವಹಿಸಿರುವುದು ಸಾರ್ವಜನಿಕರ ತೀವ್ರ ಟೀಕೆಗೆ ಕಾರಣವಾಗಿದೆ. ಟಿವಿ1 ನ್ಯೂಸ್ ಪುತ್ತಂ ಪ್ರದೀಪ್, ಗೋಣಿಕೊಪ್ಪ ಬ್ಯೂರೋ. ದಕ್ಷಿಣ ಕೊಡಗಿನ ಗ್ರಾಮಗಳಿಗಾಗಿ ಕೇರಳದ ಕೊಯ್ಕೋಡ್ಗೆ 400 ಕೆವಿ ಹೈಟೆನ್ಷನ್ ವಿದ್ಯುತ್ ಮಾರ್ಗ ಯೋಜನೆಯನ್ನ ಸ್ಥಳೀಯರ ವಿರೋಧದಿಂದಾಗಿ ಕೈಗೊಳ್ಳಲಾಗುತ್ತಿಲ್ಲ. ಹೀಗಾಗಿ ಯೋಜನೆಯನ್ನ ಕೆಲ ತಿಂಗಳ ಕಾಲ ಮುಂದೂಡಲಾಗಿದೆ ಎಂದು ರಾಜ್ಯ ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಳೆದ ಕೆಲವು ತಿಂಗಳಿನಿಂದ ದಕ್ಷಿಣ ಕೊಡಗಿನ ಬೆಳೆಗಾರರ ನೆಮ್ಮದಿ ಕೆಡಿಸಿರುವ 400 ಕೆವಿ ಹೈಟೆನ್ಷನ್ ವಿದ್ಯುತ್ ಮಾರ್ಗ ಯೋಜನೆ ಕೆಲ ತಿಂಗಳ ಕಾಲ ಮುಂದೂಡಲ್ಪಟ್ಟಿದೆ. ಸ್ಥಳೀಯರ ತೀವ್ರ ವಿರೋಧದಿಂದಾಗಿ ಯೋಜನೆಯನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗುತ್ತದೆ ಎಂದು ರಾಜ್ಯ ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಟಿಸಿಎಲ್ ಡಿಪ್ಲೊಮೊ ಇಂಜಿನಿಯರ್ಸ್ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಹೈಟೆನ್ಷನ್ ಮಾರ್ಗದ ವಿರುದ್ಧ ಕೊಡಗಿನಲ್ಲಿ ಗ್ರಾಮಸ್ಥರ ವಿರೋಧ ಕಂಡುಬಂದಿದೆ. ಯೋಜನೆಗೆ ಸ್ಥಳೀಯರು ಸಹಕರಿಸುತ್ತಿಲ್ಲ. ಯೋಜನೆಯಿಂದಾಗಿ ಜಾಗ ಕಳೆದುಕೊಳ್ಳುವವರಿಗೆ ಶೇಕಡಾ 50ರಷ್ಟು ಪರಿಹಾರ ಕೊಡುತ್ತೇವೆ ಎಂದರು. ಬೆಳೆಗಾರರು ಇದನ್ನೊಪ್ಪುತ್ತಿಲ್ಲ. ಹೀಗಾಗಿ ಹೈಟೆನ್ಷನ್ ವಿದ್ಯುತ್ ಮಾರ್ಗದ ಯೋಜನೆಯನ್ನ ಕೆಲ ಕಾಲ ಮುಂದೂಡಲಾಗಿದೆ ಎಂದು ಸ್ಪಷ್ಟಪಡಿಸಿದರು. ರಾಜ್ಯಕ್ಕೆ ವಿದ್ಯುತ್ ಕೊರತೆ ಕಾಡುತ್ತಿದ್ದು, ಹೀಗಿರುವಾಗ ವಿದ್ಯುತ್ ಉತ್ಪಾದಿಸುವ ಇಂಥ ಯೋಜನೆಗಳು ಕೈಗೂಡಬೇಕೆಂದು ಸಚಿವ ಶಿವಕುಮಾರ್ ಅಭಿಪ್ರಾಯಪಟ್ಟರು. ಸಚಿವ ಶಿವಕುಮಾರ್ ಹೈಟೆನ್ಷನ್ ಯೋಜನೆ ಸ್ಥಗಿತಗೊಂಡಿದೆ ಎಂದು ಹೇಳಿಲ್ಲವಾದರೂ ಯೋಜನೆಯನ್ನ ಮುಂದೂಡಲಾಗಿದೆ ಎಂದು ಮಾತ್ರ ಹೇಳಿದ್ದಾರೆ. ಹೀಗಾಗಿ ಇಂದಲ್ಲ ನಾಳೆ ಹೈಟೆನ್ಷನ್ ಯೋಜನೆ ಜಾರಿಯ ತೂಗುಗತ್ತಿ ಬೆಳೆಗಾರರ ಮೇಲೆ ಇದ್ದೇ ಇದೆ. ಜೊತೆಗೆ ಇತ್ತೀಚೆಗೆ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಕೇಂದ್ರ ಇಂಧನ ಸಚಿವ ಪಿಯೂಷ್ ಗೋಯಲ್ ಪತ್ರ ಬರೆದು ಈಗಾಗಲೇ 7 ವರ್ಷ ವಿಳಂಬವಾಗಿರುವ ಹೈಟೆನ್ಷನ್ ಯೋಜನೆಯಿಂದಾಗಿ ಸರ್ಕಾರಕ್ಕೆ ದುಪ್ಪಟ್ಟು ವೆಚ್ಚವಾಗಿದೆ, ಯೋಜನೆ ಜಾರಿಗೆ ಸಹಕರಿಸಿ ಎಂದು ಕೋರಿದ್ದಾರೆ. ಇದರೊಂದಿಗೆ ರಾಜ್ಯ ಸರ್ಕಾರ ರಚಿಸಿದ ಹೈಟೆನ್ಷನ್ ಯೋಜನೆಯ ಅಧ್ಯಯನ ಸಮಿತಿಯು ಸರ್ಕಾರಕ್ಕೆ ಯೋಜನೆಯ ಬಗ್ಗೆ ಸಕಾರಾತ್ಮಕ ವರದಿ ನೀಡಿದೆ. ಇದನ್ನ ಭಾನುವಾರ ಬಾಳುಗೋಡುವಿನಲ್ಲಿ ಮುಖ್ಯಮಂತ್ರಿಗಳು ಸೂಚ್ಯವಾಗಿ ತಮ್ಮ ಭಾಷಣದಲ್ಲಿ ತಿಳಿಸಿದರು. ಸಮಿತಿ ನೀಡಿದ ವರದಿಯನ್ನ ಸರ್ಕಾರ ಜಾರಿಗೊಳಿಸಲಿದೆ ಎಂದು ಸಿದ್ದರಾಮಯ್ಯ ಹೇಳಿದರು. ಅಂದರೆ ಹೈಟೆನ್ಷನ್ ಯೋಜನೆ ಜಾರಿಗೆ ಸರ್ಕಾರ ಆಸಕ್ತವಾಗಿದೆ ಎಂಬುದು ಸಿಎಂ ಮಾತಿನಲ್ಲಿ ಸ್ಪಷ್ಟವಿತ್ತು. ಸಮಿತಿ ಆಗಬೇಕು ಅಂತ ಇರೋದು ಮೆಜಾರಿಟಿನಲ್ಲಿ. ಹಾಗಾಗಿ ಸಮಿತಿ ವರದಿ ಕೊಟ್ಟಿದೆ, ಆ ವರದಿ ಪ್ರಕಾರ ನಾನು ಕಟ್ಟಾಗಿದೆ. ಹಾಗಾಗಿ ಸಮಿತಿ ವರದಿ ಕೊಟ್ಟಿದೆ, ಆ ವರದಿ ಪ್ರಕಾರ ನಾನು ಕಟ್ಟಾಗಿದೆ. ಹಾಗಾಗಿ ಸಮಿತಿ ವರದಿ ಕೊಟ್ಟಿದೆ, ಆ ವರದಿ ಪ್ರಕಾರ ನಾನು ಕಟ್ಟಾಗಿದೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಏನೇ ಇರಲಿ, ಇದೀಗ ಯೋಜನೆಯನ್ನ ಮುಂದೂಡಲಾಗಿದೆ ಅನ್ನೋ ಇಂಧನ ಸಚಿವರ ಮಾತನ್ನೇ ನಂಬೋದಾದ್ರೆ ಹೈಟೆನ್ಷನ್ ಯೋಜನೆಯಿಂದ ಆತಂಕಕ್ಕೊಳಗಾಗಿದ್ದ ಜನರಿಗೆ ಬೀಸೋ ದೊಣ್ಣೆ ಸದ್ಯಕ್ಕೆ ತಪ್ಪಿದೆ. ಟಿವಿ1 ನ್ಯೂಸ್, ಮಡಿಕೇರಿ. ಅಂತರ್ಕೊಡವ ಸಮಾಜಗಳ ನಡುವೆ ನಡೆದ ಬಾಳುಗೋಡಿನಲ್ಲಿ ಜರುಗಿದ ಹಾಕಿ ಪಂದ್ಯಾಟದ ಫೈನಲ್ಸ್ನ ರೋಚಕ ಪಂದ್ಯದಲ್ಲಿ ಮೂರ್ನಾಡು ಕೊಡವ ಸಮಾಜ ಚಾಂಪಿಯನ್ ಆಗಿದೆ. ಪರಾಜಿತ ಅಮ್ಮತ್ತಿ ಕೊಡವ ಸಮಾಜ ತಂಡವು 2ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. ಬಾಳುಗೋಡುವಿನಲ್ಲಿ ಕೊಡವ ಸಮಾಜ ಒಕ್ಕೂಟಗಳ ಆಶ್ರಯದಲ್ಲಿ ಜರುಗಿದ ಅಂತರ ಕೊಡವ ಸಮಾಜಗಳ ನಡುವಿನ ಹಾಕಿ ಪಂದ್ಯಾಟದ ಫೈನಲ್ ಪಂದ್ಯದಲ್ಲಿ ಮೂರ್ನಾಡು ತಂಡವು ಅಮ್ಮತ್ತಿ ವಿರುದ್ಧ ಸಡನ್ ಡೆತ್ನಲ್ಲಿ 7-6 ಗೋಲುಗಳ ರೋಚಕ ಗೆಲುವು ಸಾಧಿಸಿ ಪ್ರತಿಷ್ಠಿತ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಪೆನಾಲ್ಟಿ ಶೂಟೌಟ್ನಲ್ಲಿ 6-6 ಗೋಲುಗಳ ಸಮಾನಾಂತರ ಸಾಧಿಸಿ ಪಂದ್ಯಕ್ಕೆ ರೋಚಕ ತಿರುವು ತಂದುಕೊಡುವಂತಾಯಿತು. ಅಮ್ಮತ್ತಿ ಪರ ಮಂಡೇಪಂಡ ಮುಖೇಶ್ ಮೊಣ್ಣಯ್ಯ 15ನೇ ನಿಮಿಷದಲ್ಲಿ ಗೋಲು ಬಾರಿಸುವ ಮೂಲಕ ಅಮ್ಮತ್ತಿ ತಂಡಕ್ಕೆ ಮುನ್ನಡೆ ಕಾಯ್ದುಕೊಂಡ್ರು. ಮೂರ್ನಾಡು ತಂಡಕ್ಕೆ ಪ್ರಥಮಾರ್ಧದಲ್ಲಿ ಗೋಲು ದಾಖಲಿಸಲು ಹಲವು ಸಾಧ್ಯತೆಗಳಿತ್ತಾದರೂ ಎಲ್ಲ ಪ್ರಯತ್ನಗಳು ವಿಫಲವಾಯಿತು. ಇದರಿಂದಾಗಿ ಪ್ರಥಮಾರ್ಧದಲ್ಲಿ ಅಮ್ಮತ್ತಿ ತಂಡವು 1-0 ಗೋಲುಗಳ ಮುನ್ನಡೆ ಕಾಯ್ದುಕೊಂಡು ಗೆಲುವಿನ ನಿರೀಕ್ಷೆಯಲ್ಲಿತ್ತು.
ದ್ವಿತೀಯಾರ್ಧದಲ್ಲಿ ಪಂದ್ಯದ ಅವಧಿ ಮುಗಿಯುವ ಹಂತದಲ್ಲಿ 55ನೇ ನಿಮಿಷದಲ್ಲಿ ದೊರೆತ ಪೆನಾಲ್ಟಿ ಕಾರ್ನರ್ ಅನ್ನ ಪಳಂಗಂಡ ಅಮರ್ ಅಯ್ಯಮ್ಮ ಗೋಲು ಹೊಡೆಯುವ ಮೂಲಕ ಸಮಬಲ ಸಾಧಿಸಿ ರೋಚಕತೆಗೆ ಕಾರಣರಾದರು. 56ನೇ ನಿಮಿಷದಲ್ಲಿ ಕಂಬಿರಂಡ ಮೊನ್ನಪ್ಪ ಗೋಲು ಬಾರಿಸಿ ಮೂರ್ನಾಡು ತಂಡವು 2-1 ಗೋಲುಗಳ ಮುನ್ನಡೆಗೆ ಕಾರಣರಾದರು. ಪಂದ್ಯದ ಅವಧಿಗೆ 4 ನಿಮಿಷಗಳು ಉಳಿದಿದ್ದರಿಂದ ಮೂರ್ನಾಡು ತಂಡ ಗೆಲ್ಲುವ ವಿಶ್ವಾಸದಲ್ಲಿತ್ತು. ಆದರೆ ಅಮ್ಮತ್ತಿ ಪರ 59ನೇ ನಿಮಿಷದಲ್ಲಿ ನೆಲ್ಲಮಕ್ಕಡ ಸಜಿನಾಣಯ್ಯ ಗೋಲು ಹೊಡೆದು ಪಂದ್ಯವನ್ನ 2-2 ಸಮಬಲಕ್ಕೆ ತಂದ್ರು. ಇದರಿಂದಾಗಿ ಪಂದ್ಯ ಡ್ರಾದಲ್ಲಿ ಅಂತ್ಯ ಕಾಣುವಂತಾಯಿತು. ಅಂತಿಮ ಫಲಿತಾಂಶಕ್ಕಾಗಿ ಪೆನಾಲ್ಟಿ ಶೂಟೌಟ್ ನಡೆಸಿದ ಸಂದರ್ಭ ಇದರಲ್ಲಿ ಕೂಡ ಉಭಯ ತಂಡಗಳು 6-6 ಗೋಲುಗಳ ಸಮಬಲ ಪಂದ್ಯ ಮತ್ತೆ ಡ್ರಾದಲ್ಲಿ ಅಂತ್ಯ ಕಂಡಿತು. ಕೊನೆಗೆ ಸಡನ್ ಡೆತ್ ಜಾರಿ ತಂದಾಗ ಅಮ್ಮತ್ತಿ ಪರ ಅಚ್ಚಯ್ಯ ಗೋಲು ಬಾರಿಸಲು ವಿಫಲರಾದರು. ಮೂರ್ನಾಡು ಪರ ಅಮರ್ ಅಯ್ಯಮ್ಮ ಗೋಲು ದಾಖಲಿಸಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಪಂದ್ಯಾವಳಿಯ ಫೈನಲ್ ಪಂದ್ಯವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಿದ್ದು ವಿಶೇಷವಾಗಿತ್ತು. ಬಾಳುಗೋಡುವಿನಲ್ಲಿ ಕೊಡವ ಸಮಾಜ ಒಕ್ಕೂಟಗಳ ವತಿಯಿಂದ ಜರುಗಿದ ಅಂತರ ಕೊಡವ ಸಮಾಜಗಳ ನಡುವಿನ ಹಗ್ಗಜಗ್ಗಾಟ ಸ್ಪರ್ಧೆಯ ಮಹಿಳಾ ವಿಭಾಗದಲ್ಲಿ ನಾಪೊಕ್ಲು ಕೊಡವ ಸಮಾಜ ಪ್ರಥಮ, ಅಮ್ಮತ್ತಿ ಕೊಡವ ಸಮಾಜ ದ್ವಿತೀಯ, ಪುರುಷರ ವಿಭಾಗದಲ್ಲಿ ವಿರಾಜಪೇಟೆ ಕೊಡವ ಸಮಾಜ ಪ್ರಥಮ, ಬೆಂಗಳೂರು ಕೊಡವ ಸಮಾಜ ದ್ವಿತೀಯ ಸ್ಥಾನ ಪಡೆದುಕೊಂಡಿತು. ಟಿವಿ1 ನ್ಯೂಸ್ ಪುತ್ತಂ ಪ್ರದೀಪ್, ಗೋಣಿಕೊಪ್ಪ ಬ್ಯೂರೋ. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಸ್ಫಟಿಕ ವರ್ಷಾಚರಣೆ ಪ್ರಯುಕ್ತ ಅಂತಾರಾಷ್ಟ್ರೀಯ ವಿಜ್ಞಾನ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ವಿಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆ ಮಾಡುವ ಮೂಲಕ ವಿಶ್ವದಲ್ಲಿ ದೇಶದ ಸ್ಥಾನಮಾನವನ್ನು ಮತ್ತಷ್ಟು ಏರಿಕೆ ಮಾಡಬೇಕೆಂದು ಗಣ್ಯರು ಅಭಿಮತ ವ್ಯಕ್ತಪಡಿಸಿದರು. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಸ್ಫಟಿಕ ವರ್ಷದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನಕ್ಕೆ ಚಾಲನೆ ದೊರಕಿದೆ. ಕಾರ್ಯಕ್ರಮವನ್ನು ಚೆನ್ನೈ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ, ಸ್ಫಟಿಕ ವಸ್ತುಗಳ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಡಿ ವೇಲುಮುರುಗನ್ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ವೇಲುಮುರುಗನ್, ಸ್ಫಟಿಕ ವಸ್ತುವನ್ನು ಮೊಟ್ಟಮೊದಲು ವೈದ್ಯಕೀಯ ಕ್ಷೇತ್ರದ ಎಕ್ಸ್ರೇ ತಂತ್ರಜ್ಞಾನದಲ್ಲಿ ಬಳಸುವ ಮೂಲಕ ಯಶಸ್ಸು ಸಾಧಿಸಲಾಯಿತು. ಪ್ರಸ್ತುತದ ವಿಜ್ಞಾನ ಕ್ಷೇತ್ರದ ಆವಿಷ್ಕಾರ ಮತ್ತು ಸಂಶೋಧನೆಗಳಿಂದ ಸ್ಫಟಿಕ ವಿಶ್ವವನ್ನೇ ಸುತ್ತುವರೆದಿದೆ. ಸ್ಫಟಿಕದ ಬಗ್ಗೆ ಭಾರತದ ಯುವ ಪೀಳಿಗೆ ಮತ್ತಷ್ಟು ಸಂಶೋಧನೆ ಕೈಗೊಂಡು ಮಹತ್ವದ ಯಶಸ್ಸು ದಾಖಲಿಸಬೇಕೆಂದು ಸಲಹೆ ನೀಡಿದರು. So I was fortunate enough to do my postdoctoral work with the Nobel laureate Professor Afton for 4 years, but he is no more now. He is the name of the person which about his work I will discovering later. So now, when this Nobel Prize was awarded, as I say, even though now you say that Krishna became interdisciplinary, when Karl and Huffman in the year 1953, when they gave proceedings how to solve the bottleneck in crystallography, how to get the angles, no? ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಗಣೇಶ್ ಕಾರ್ಣಿಕ್, ವಿಶ್ವವಿದ್ಯಾನಿಲಯಗಳು ಮತ್ತು ವಿದ್ಯಾಕ್ಷೇತ್ರಕ್ಕೆ ಪ್ರಸ್ತುತ 2.50 ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಾಗುತ್ತಿದೆ. ಪ್ರಪಂಚಕ್ಕೆ ಅತ್ಯುತ್ತಮ ಮಾನವ ಸಂಪತ್ತನ್ನು ಒದಗಿಸಬೇಕೆಂಬ ದೂರದೃಷ್ಟಿಯಿಂದಲೇ ಈ ಮೊತ್ತದ ಹಣ ಹೂಡಿಕೆ ಮಾಡಲಾಗುತ್ತಿದೆ. ಆದರೆ ಕೇವಲ ಶಿಕ್ಷಣ ಪಡೆದುಕೊಳ್ಳುವ ಯುವ ಪೀಳಿಗೆ ನೈತಿಕ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ವಿಶ್ವವಿದ್ಯಾನಿಲಯಗಳು ವಿದ್ಯಾರ್ಜನೆಗಳೊಂದಿಗೆ ಉತ್ತಮ ಪ್ರಜೆಗಳನ್ನು ನಿರ್ಮಿಸಿದರೆ ಅದು ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯಾಗುತ್ತದೆ ಎಂದು ಅಭಿಮತ ವ್ಯಕ್ತಪಡಿಸಿದರು. ಸೈಂಟಿಫಿಕ್ ಪರ್ಸೂಟ್ನ ಮೂಲಕ ನಮ್ಮ ಜೀವನದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಹೆಚ್ಚು ಸಮರ್ಥರಾಗಿ ನಾವು ಪ್ರಯತ್ನಗಳನ್ನು ಮಾಡಬೇಕು. ಆದರೆ ಅದೆಲ್ಲದಕ್ಕೆ ಮಿಗಿಲಾಗಿ ಶಿಕ್ಷಣ ವ್ಯವಸ್ಥೆಯ ಮೂಲಕ ಹಾದುವಂತಹ ವ್ಯಕ್ತಿಗಳು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ, ಒಳ್ಳೆಯ ನಾಗರಿಕರಾಗಿ, ಮಾನವರಾಗಿ ಬದುಕಲಿಕ್ಕೆ ಬೇಕಾದಂಥ ಆ ಮೂಲಭೂತವಾದ ಸಂಗತಿ ಮಾನವೀಯ ಮೌಲ್ಯಗಳು, ಅದನ್ನು ಯಾಕೆ ನಾವು ಜೋಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ? ನಮ್ಮ ಮುಂದೆ ತುಂಬ ದೊಡ್ಡ ಸವಾಲಿದೆ. ಭಾರತ ವಿಜ್ಞಾನ ಕ್ಷೇತ್ರದಲ್ಲಿ ದಿಗ್ಗಜ ರಾಷ್ಟ್ರವಾಗಿ ಹೊರಹೊಮ್ಮಲು ಪ್ರತಿಯೊಂದು ವಿಜ್ಞಾನ ವಲಯದಲ್ಲಿ ಮಹತ್ತರ ಸಂಶೋಧನೆಗಳು ನಡೆಯುವುದು ಅಗತ್ಯವಿದೆ ಎಂದು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಕೆ ಭೈರಪ್ಪ ಮಾತನಾಡಿ, ಇಂತಹ ವಿಜ್ಞಾನ ಸಮಾವೇಶಗಳು ಹೊಸ ಸಂಶೋಧನೆಗಳಿಗೆ ದಾರಿದೀಪವಾಗಲಿದೆ. ಸಮಾವೇಶದಲ್ಲಿ ಪರಸ್ಪರ ಚರ್ಚೆ, ವಿಮರ್ಶೆಗಳ ವಿನಿಮಯವಾದರೆ ದೇಶದ ವಿಜ್ಞಾನ ಕ್ಷೇತ್ರ ಮತ್ತಷ್ಟು ಪ್ರಬಲವಾಗಲಿದೆ ಎಂದು ತಿಳಿಸಿದರು. The various facets of crystallography. I am going to take you to the historical background and also connect with the Indian Vedic science, how this science is connected to our Vedic period
and how each one of us practice crystallography in our day-to-day life. This I am going to tell in my presidential. ಕಾರ್ಯಕ್ರಮದಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ವಿನಯ್ ಕಶ್ಯಪ್, ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಗೀತಾ ಬೇರೇರಾ, ಡಾಕ್ಟರ್ ಜಗದೀಶ್ ಮೂಡೇರಾ, ಎಫ್ಎಂಸಿ ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ಪಾರ್ವತಿ ಅಪ್ಪಯ್ಯ, ಡಾಕ್ಟರ್ ಜಗನ್ನಾಥ್ ಉಪಸ್ಥಿತರಿದ್ದರು. ದೇಶದ ವಿವಿಧ ರಾಜ್ಯಗಳಿಂದ ವಿಜ್ಞಾನಿಗಳು ಅಂತಾರಾಷ್ಟ್ರೀಯ ವಿಜ್ಞಾನ ಸಮಾವೇಶಕ್ಕೆ ಆಗಮಿಸಿದ್ರು. ಅದರೊಂದಿಗೆ ಸಂಶೋಧನಾ ವಿದ್ಯಾರ್ಥಿಗಳು ಸಮಾವೇಶದಲ್ಲಿ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಸುದ್ದಿ ಇನ್ನೂ ಇದೆ, ನೋಡ್ತಾರಿ ಟಿವಿ1. Christmas New Year special mega offer and exchange mela only at Bharti Radio House. 50 inches LED rupees 39,990, 40 inches LED rupees 26,990, 32 inches LED rupees 16,990, 20 inches LED rupees 8,990, up to 25% special cash benefit. All TV exchange 2,000 to 10,000. Attractive exchange offer and special gift items. Washing machine rupees 6,990. Refrigerator rupees 8,990. Only at Bharti Radio House. We got water heater rupees 1,000 discount. 1,000 rupees worth gift of every purchase. Sony CyberShot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House, Madikeri, Gonikoppa. 08272220095, 9343748301. Hyundai, December 1st, best savings, best exchange. Eon, savings up to 53,000. Santro, 42,300. i10, 47,000. Grand, 50,700. Accent, 54,200. Verna, 88,500. Elantra, 70,000. Sonata, 1,60,000. Additional benefits for rural customers, Central, State, PSU, PSP employees. Advait Hyundai, caring for you always. Advait Hyundai. More details. Cool. Contact Madikeri, Cardamom Society Building, behind BSNL office, Koinur Road, Madikeri. With service available 365 days. Deepak 08272 222 030 9538 97 0806. Mobile 953 897 0806. Gonikoppa, Kaushik Kalappa, Venkatappa Layout, Bypass Road, Gonikoppa, South Core, 08274 279 279, 9538 970 807. ಕೊಡಗಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸ್ಪೋರ್ಟ್ಸ್ ವರ್ಲ್ಡ್ ಕಪ್ 2015. ಸ್ಪೋರ್ಟ್ಸ್ ವರ್ಲ್ಡ್ ಮಳಿಗೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಮುಕ್ತ ಟೆನ್ನಿಸ್ ಬಾಲ್ ಸೂಪರ್ 9 ಕ್ರಿಕೆಟ್ ಪಂದ್ಯಾವಳಿ ದಿನಾಂಕ 2/1/2015 ರಿಂದ 4/1/2015 ಸ್ಥಳ ಮ್ಯಾನ್ಸ್ ಕಾಂಪೌಂಡ್. ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ 6 ಅಡಿ ಎತ್ತರದ ಆಕರ್ಷಕ ಟ್ರೋಫಿ. ಫಸ್ಟ್ ಪ್ರೈಸ್ 22,222 ರೂಪೀಸ್ ಕ್ಯಾಶ್ ಹಾಗೂ 6 ಅಡಿ ಎತ್ತರದ ಟ್ರೋಫಿ. ಸೆಕೆಂಡ್ ಪ್ರೈಸ್ 11,111 ರೂಪೀಸ್ ಕ್ಯಾಶ್ ಹಾಗೂ ಆಕರ್ಷಕ ಟ್ರೋಫಿ. ಸೆಮಿಫೈನಲ್ ತಲುಪಿದ 2 ತಂಡಗಳಿಗೆ ಆಕರ್ಷಕ ಟ್ರೋಫಿ. ಮೈದಾನ ಶುಲ್ಕ ರೂಪಾಯಿ 2,000. ಮುಂಗಡ ಹಣ 1,000 ರೂಪಾಯಿ. ಶಿಸ್ತುಬದ್ಧ ತಂಡಕ್ಕೆ ಜೆರ್ಸಿಯನ್ನ ಉಡುಗೊರೆಯಾಗಿ ಸ್ಪೋರ್ಟ್ಸ್ ವರ್ಲ್ಡ್ ಮಳಿಗೆಯಿಂದ ನೀಡಲಾಗುವುದು. ಮೊದಲು ಬಂದ 40 ಟೀಮ್ಗಳಿಗೆ ಮಾತ್ರ ಆಡಲು ಅವಕಾಶ. ಟೀಮ್ ನೋಂದಾಯಿಸಲು ಕೊನೆ ದಿನಾಂಕ 30/12/2014. ಕೂಡಲೇ ತಮ್ಮ ಟೀಮ್ ಅನ್ನ ನೋಂದಾಯಿಸಿ. ಆನ್ಸರ್ 9632974847. ಅಜಿತ್ 9663251517. ಸಾಜಿ 8971626353. ಎಲ್ಲ ತರಹದ ಸ್ಪೋರ್ಟ್ಸ್ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ. ಸ್ಪೋರ್ಟ್ಸ್ ವರ್ಲ್ಡ್, ಕಾಲೇಜ್ ರೋಡ್, ಮಡಿಕೇರಿ. ಶಾರದಾ ಜುವೆಲರ್ಸ್ ಮೈಸೂರು 30 ವರ್ಷಗಳಿಂದ ವಿಶ್ವಾಸಕ್ಕೆ ಹೆಸರುವಾಸಿಯಾದ ಶಾರದಾ ಜುವೆಲರ್ಸ್ 916 ಚಿನ್ನಾಭರಣಗಳ ಮಳಿಗೆ. ಕೊಡಗು ಶೈಲಿಯ ಪಿಚುಕತ್ತಿ, ಕೊಕ್ಕಿತಾತಿ, ಜೋಮಾಲೆ, ಪತಾಕ್,
ಪೌಂಚಿ, ಪಿಂಪಳೆ, ಜೋಡಿಕಡ, ಪಿರಿಕಡ, ದಕ್ಷಿಣ ಕನ್ನಡ ಶೈಲಿಯ ಕಾಸ್ತಾಳಿ, ಗಿಲಿಮಾಲೆ, ಗೆಜ್ಜೆ ಅಡ್ಡಿಗೆ, ಬಂಡಿತಾಳಿ, ಆಂಟಿಕ್ ಜ್ಯುವೆಲರಿ, ಕುಂದನ್ ಜ್ಯುವೆಲರಿ, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. ವಿ ಸ್ಪೆಷಲೈಸ್ಡ್ ಇನ್ ಕೂಕ್ ಜ್ಯುವೆಲರಿ, ಸೌತ್ ಕೆನರಾ, ಕುಂದನ್, ರೋಸ್ ಕಟ್ ಡೈಮಂಡ್, ಆಂಟಿಕ್ ಜ್ಯುವೆಲರಿ, ರೂಬಿ ಎಮರಾಲ್ಡ್ ಜ್ಯುವೆಲರಿ ಅಂಡ್ ಸಿಲ್ವರ್ ಪ್ಲೇಟ್ಸ್, ದೀಪ, ಟಂಬ್ಲರ್, ಬೌಲ್ಸ್, ಸ್ಪೂನ್ಸ್, ಫ್ಲವರ್ ಬಾಸ್ಕೆಟ್, ಐಡಲ್ಸ್ ಅವೈಲೇಬಲ್. ನಮ್ಮಲ್ಲಿ ಆಕರ್ಷಕ ತಿಂಗಳ ಸ್ಕೀಮ್ ಕೂಡ ಇದೆ. ಮದುವೆ ಇನ್ನಿತರ ಯಾವುದೇ ಶುಭ ಸಮಾರಂಭಗಳನ್ನ ಶಾರದಾ ಜ್ಯುವೆಲರ್ಸ್ ನಿಂದ ಆಭರಣ ಖರೀದಿಯೊಂದಿಗೆ ಆಚರಿಸಿ. ನಂಬಿಕೆಗೆ ಮತ್ತೊಂದು ಹೆಸರು ಶಾರದಾ ಜ್ಯುವೆಲರ್ಸ್, ದೇವರಾಜ ಅರಸ್ ರೋಡ್, ಮೈಸೂರು. 0821-4269-550 242-9055. ಶಾರದಾ ಜ್ಯುವೆಲರ್ಸ್, ಮೈಸೂರು. ಇಂಟ್ರೊಡ್ಯೂಸಿಂಗ್ ನ್ಯಾನೋ ಟ್ವಿಸ್ಟ್. ನ್ಯಾನೋ ಹೊಸ ವಿನ್ಯಾಸ, ಹೊಸ ಮಾಡೆಲ್ ನೊಂದಿಗೆ ಯಾವುದೇ ದ್ವಿಚಕ್ರ ವಾಹನವನ್ನ 25-23 km ಮೈಲೇಜ್ ಕೊಡುವ ಹೊಸ ನ್ಯಾನೋ ಟ್ವಿಸ್ಟ್ ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ವಿಶೇಷತೆಗಳು: electric power steering, powerful AC, power windows, power boosted brakes, digital meter, amphi-stream music system, remote keyless entry, stylish and spacious interiors, comfort and style, great mileage, lowest price. Book a twist, drive now. Nano Twist offer on free. For more details, contact 9886326717 08272221188. RS Car, opposite Kaveri Hall, Racecourse Road, Madikeri. Gonikoppa 08274247130, opposite Reliance Petrol Bunk, Konupet Road, Gonikoppa. ಕವನ್ ಮೊಬೈಲ್ ಸ್ಟೋರ್ಸ್ ರವರಿಂದ ಕ್ರಿಸ್ಮಸ್ ಹೊಸ ವರ್ಷದ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ಆಫರ್ ನೊಂದಿಗೆ ಹೊಸ ಸ್ಯಾಮ್ಸಂಗ್ ಮೊಬೈಲ್ ಖರೀದಿಯೊಂದಿಗೆ SMS ಮಾಡಿ ಮತ್ತೊಂದು ಸ್ಯಾಮ್ಸಂಗ್ ಮೊಬೈಲ್ ಪಡೆಯುವ ಸುವರ್ಣಾವಕಾಶ. ಡಿಸ್ಕೌಂಟ್. ಗ್ಯಾಲಕ್ಸಿ ಸ್ಟಾರ್ 2 4499, ಗ್ಯಾಲಕ್ಸಿ ಏಸ್ ನೆಕ್ಸ್ಟ್ 6599, ಗ್ಯಾಲಕ್ಸಿ ಕೋರ್ 2 7990, ಗ್ಯಾಲಕ್ಸಿ ಎಸ್ಟಿಯೋಸ್ 7450, 4GB ಮೆಮೊರಿ ಕಾರ್ಡ್ ಫ್ರೀ. ಗ್ಯಾಲಕ್ಸಿ ಕೋರ್ ಪ್ರೈಮ್ 9599, Galaxy Grand Neo 12599, Galaxy Grand Prime 14999, Galaxy Grand 2 16999, Galaxy Tab 4 7 inches 15999, Galaxy Note 3 Neo 23999, 8GB memory card free. Micromax mobile offer. Canvas Fire A093 5550, Canvas Unit 2 6899, Canvas Doodle 3 7900, Canvas Elanza 2 8599, Canvas 2 Colors 9099. Sony Mobiles offer price: Xperia E3 11499, Xperia C 16599, Xperia Z Ultra 20099, Xperia Z3 Compact 42999, 4GB ಮೆಮೊರಿ ಕಾರ್ಡ್ ಫ್ರೀ. ಎಲ್ಲ ತರಹದ ಮೊಬೈಲ್ ಕರೆನ್ಸಿ ಹಾಗೂ DTH ಕರೆನ್ಸಿಗಳಿಗೆ ಹಿಂದೆ ಭೇಟಿ ಕೊಡಿ. ಕವನ್ ಮೊಬೈಲ್ ಸ್ಟೋರ್ಸ್, CMC ಕಾಂಪ್ಲೆಕ್ಸ್ ನಿಯರ್ KB, ಮಡಿಕೇರಿ. 9743734445, 9845754446. ಈ ಕೊಡುಗೆ 5/1/2015 ಮಾತ್ರ. ವಿಷನ್ ಆಪ್ಟಿಕಲ್ಸ್, ವಿರಾಜ್ಪೇಟ್, ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸ್ ಸೆಂಟರ್. ಹಲವಾರು ವರ್ಷಗಳಿಂದ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದ್ದ ವಿರಾಜ್ಪೇಟೆಯ ದೃಷ್ಟಿ ಆಪ್ಟಿಕಲ್ಸ್ ಈಗ ವಿಷನ್ ಆಪ್ಟಿಕಲ್ಸ್ ಎಂಬ ಹೆಸರಿನಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಸಾರ್ವಜನಿಕರ ಸೇವೆಗೆ ಸಿದ್ಧ. ನಮ್ಮ ವಿಶೇಷ ಸೇವೆಗಳು: ಕಂಪ್ಯೂಟರೀಕೃತ ಕಣ್ಣಿನ ತಪಾಸಣೆಯೊಂದಿಗೆ ನುರಿತ ವೈದ್ಯರಿಂದ ಕಣ್ಣಿನ ತಪಾಸಣೆ, ನುರಿತ ಲ್ಯಾಬ್ ಟೆಕ್ನಿಷಿಯನ್ ರಿಂದ ಅರ್ಧ ಗಂಟೆಯಲ್ಲಿ ಕನ್ನಡಕ ತಯಾರು, ಬ್ರಾಂಡೆಡ್ ಸನ್ ಗ್ಲಾಸಸ್, ರಾಯ್ಬನ್, ಹೊಯಾ, ಪೂಮಾ, ಸೀಸ್, ಫಾಸ್ಟ್ ಟ್ರ್ಯಾಕ್, ಕೊಡಾಕ್ ಲೆನ್ಸ್, ಎಸಿಲೋರ್, ಕ್ಯಾರಿ, ಫ್ರೇಮ್, ಕಲರ್ ಕಾಂಟ್ಯಾಕ್ಟ್ ಲೆನ್ಸ್, ಪವರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಗೂ ಎಲ್ಲಾ ಕಂಪನಿಯ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ನಮ್ಮಲ್ಲಿ ಲಭ್ಯ. ಹಿರಿಯ ನೇತ್ರತಜ್ಞ ಡಾಕ್ಟರ್ NE ಸುಧಾಕರ್, MBBS, MS, DOMS ಇವರು ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರಗಳಂದು ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ಹಿಂದೆ ಭೇಟಿ ಕೊಡಿ. ವಿಷನ್ ಆಪ್ಟಿಕಲ್ಸ್, ಫಸ್ಟ್ ಫ್ಲೋರ್, ಐಡಿಯಲ್ ಕಾಂಪ್ಲೆಕ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜ್ಪೇಟ್. ಕಾಂಟ್ಯಾಕ್ಟ್ 08274311584,
9886612946, 9880520146. Vision Opticals, Virajpet. Coorg Earth Movers. We undertake all kinds of earthworks like roads, irrigation tanks, drying guards, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ 6.5 ಇಂಚು ಬೋರ್ವೆಲ್ ಮತ್ತು ಫಿನೋಲೆಕ್ಸ್ PVC ಪೈಪ್ ಬಳಸಿ ಆಧುನಿಕ ತಂತ್ರಜ್ಞಾನದಿಂದ ಬೋರ್ವೆಲ್ ಕೊರೆದುಕೊಳ್ಳಲಾಗುವುದು. Coorg Earth Movers, Industrial Area, opposite Shakti Printers, Madikeri. ಮಾದಪಟ್ನ ನಿಯರ್ ಪಾಲಿಟೆಕ್ನಿಕ್, BM Road, Kushalnagar. Phone 9446133364. 9972963023. 08272 224877. Proprietor Jagdish Rai. Coorg Earth Movers. Are you looking for luxury homes within your budget? BK Groups presents Dream Home in Coorg. First time in Coorg, Kerala's #1 interiors company. BK Groups, now in your city. Interior designs, furnishing, constructions. Make your dream come true. Visit BK Group near KSRTC bus stand, Madikeri. Call 223666. BSR Cycle Mart, the complete bicycle mart. ಪ್ರತಿಷ್ಠಿತ ಸೈಕಲ್ ಕಂಪನಿಗಳಾದ ಹೀರೋ, ಹೀರೋಜೆಟ್, ಹರ್ಕ್ಯುಲಸ್, BSA, ಹಿಪ್ಪೋ, ವಾಕರ್, ಜಿಮ್ಮಿ ವಾಕರ್ ಸೈಕಲ್ಗಳು ನಮ್ಮಲ್ಲಿ ನವನವೀನ ಮಾದರಿಯಲ್ಲಿ ದೊರೆಯುವುದು. ಆಲ್ ಟೈಪ್ಸ್ ಗೇರ್ ಸೈಕಲ್ಗಳು 21 ಸ್ಪೀಡ್, 800 ರೇಡಿಯೋ, 18 ಸ್ಪೀಡ್ ಆಟೋ, 18 ಸ್ಪೀಡ್ ಹೀರೋ DTV, ಟರ್ಬೋ ಡ್ರೈವ್ ಫಾಸ್ಟ್ ಫಾರ್ವರ್ಡ್, ಡೈನಮೈಟ್ 26, 24, 20, 16, 14, 12 ಟ್ರೈಸೈಕಲ್ ರಿಯಾಯಿತಿ ದರದೊಂದಿಗೆ. BSR ಸೈಕಲ್ ಕೊಡಗಿನ ಅತಿ ದೊಡ್ಡ ಸೈಕಲ್ ಮಾರ್ಟ್. ನಿಮ್ಮ ಮನಕೊಪ್ಪುವ ಯಾವುದೇ ಸೈಕಲ್ಗಳನ್ನ ಇಂದೇ ಖರೀದಿ ಮಾಡಿ ನಿಮ್ಮ ಮಕ್ಕಳನ್ನ ಸಂತೋಷಪಡಿಸಿ. ಎಲ್ಲ ಸೈಕಲ್ನ ಟೈರ್ಸ್, ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುವುದು. ದಿ ಕಂಪ್ಲೀಟ್ ಬೈಸಿಕಲ್ ಫಾರ್ ಆಲ್ ಏಜ್ ಗ್ರೂಪ್. BSR ಸೈಕಲ್ ಮಾರ್ಟ್, RMC ಬಿಲ್ಡಿಂಗ್, BM ರೋಡ್, ಕುಶಾಲನಗರ್. ಕಾಲ್ 9448217377, 8453856213. BSR ಸೈಕಲ್ ಮಾರ್ಟ್. ಕೊಡಗಿನಲ್ಲಿ ಗೌಡರು ಹಾಗೂ ಒಕ್ಕಲಿಗರು ಒಂದಾಗುವ ಮೂಲಕ ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವಂತಾಗಬೇಕೆಂದು ಸಂಸದ ಪ್ರತಾಪ್ ಸಿಂಹ ಸಲಹೆ ನೀಡಿದ್ದಾರೆ. ಕುಶಾಲನಗರದ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರಕವಿ ಕುವೆಂಪು ಅವರ 110ನೇ ಜನ್ಮ ದಿನಾಚರಣೆ ಮತ್ತು ಒಕ್ಕಲಿಗರ ಯುವ ವೇದಿಕೆ ಕಾರ್ಯಕ್ರಮವನ್ನು ಸಂಸದ ಪ್ರತಾಪ್ ಸಿಂಹ ಉದ್ಘಾಟಿಸಿದರು. ಗೌಡ ಸಮುದಾಯಗಳು ತಮ್ಮಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಹಾಗೂ ಭೇದ ಭಾವವನ್ನ ಬದಿಗೊತ್ತಿ ಒಂದೇ ವೇದಿಕೆಯಡಿ ಕಾರ್ಯನಿರ್ವಹಿಸುವತ್ತ ಮುಂದಾಗಬೇಕಿದೆ. ತಮ್ಮ ಸಮುದಾಯದಲ್ಲಿನ ಸಾಂಸ್ಕೃತಿಕ ಪರಂಪರೆಗಳನ್ನು ನಾಡಿಗೆ ಬಿತ್ತರಿಸುವಂತಾಗಬೇಕು. ಜಗದ ಕವಿ ಕುವೆಂಪು ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮುದಾಯದ ಇತರೆ ಜನರೊಡನೆ ಬೆರೆತು ಸಾಮಾಜಿಕ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಳ್ಳುವಂತಿರಬೇಕೆಂದು ಪ್ರತಾಪ್ ಸಿಂಹ ಕರೆ ಕೊಟ್ಟರು. ಒಕ್ಕಲಿಗ ಸಮುದಾಯದಲ್ಲಿ ಬಹಳಷ್ಟು ಸಬ್ ಕಾಸ್ಟ್ಗಳಿದೆ. ಇವೆಲ್ಲ ಒಂದೇ ಇರಬೇಕು, ನಾವೆಲ್ಲ ಒಂದೇ ಅನ್ನೋ ಭಾವನೆ ಬರಬೇಕು ಅಂತ ಹೇಳಿ ಎಲ್ಲರನ್ನು ಒಂದೆಡೆ ಒಂದೇ ವೇದಿಕೆ ಕೆಳಗಡೆ ತರುವಂತ ಕೆಲಸವನ್ನು ಮಾಡಿದ್ರು. ನೀವು ಅರೆ ಮತ್ತು ಒಕ್ಕಲಿಗ ಎರಡು ಭಿನ್ನ ಬೇಡ, ನೀವೆಲ್ಲರೂ ಒಂದಾಗಿ ಸಮಾಜದಲ್ಲಿ ಒಂದು ಸಾಮರಸ್ಯ, ಒಕ್ಕಲಿಗ ಸಮುದಾಯದೊಳಗಡೆ ಒಂದು ಗೌಡ ಸಮುದಾಯದೊಳಗಡೆ ಒಂದು ಸಾಮರಸ್ಯ ಬೆಳೆಯುವಂತಾಗ್ಲಿ. ಆ ನಿಟ್ಟಿನಲ್ಲೂ ಕೂಡ ಮುಂದಿನ ಸಾರಿ ನೀವೆಲ್ಲ ಹೆಜ್ಜೆ ಹಾಕ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಚುನಾವಣಾ ಅಖಾಡಕ್ಕೆ ಪ್ರವೇಶಿಸಿದ ಮೊದಲ ದಿನವೇ ಅಂದಿನ ಸಂಸದ ಎಚ್ ವಿಶ್ವನಾಥ್, ನೀವು ಯಾವಾಗ ಪ್ರತಾಪ್ ಸಿಂಹ ಗೌಡರಾದಿರಿ ಎಂದು ಪ್ರಶ್ನಿಸಿದ್ರು. ಆದರೆ ನಾನು ಅವರಿಗೆ ತಿರುಗೇಟು ನೀಡಿದ್ದೆ ಎಂದು ಪ್ರತಾಪ್ ಸಿಂಹ ಹೇಳಿದ್ರು. ಉದಯ ಟಿವಿಯ ಧಾರವಾಡ ಪ್ರಾದೇಶಿಕ ವಿಭಾಗದ ಉಪಸಂಪಾದಕ ಡಾಕ್ಟರ್ ಜಗದೀಶ್ ಕೊಪ್ಪ ಕುವೆಂಪು ವಿಚಾರಧಾರೆಗಳ ಕುರಿತು ಮಾತನಾಡಿ, ದೇವರು, ಧರ್ಮ, ಜಾತಿ ಇವು ತಮ್ಮ ಕಾಣದ ಕೈಗಳಿಂದ ಸಮಾಜವನ್ನ ನಿಯಂತ್ರಿಸುವ ಅಂಶಗಳು. ನಾಗರಿಕ ಸಮಾಜದ ಮನುಷ್ಯನನ್ನ ಅಂಧಕಾರದ ಕೂಪಕ್ಕೆ ತಳ್ಳುತ್ತಿರುವ ಬಗ್ಗೆ ಕುವೆಂಪು ಅವರಿಗೆ ಸಹಜವಾಗಿ ಸಿಟ್ಟಿತ್ತು ಎಂದು ಹೇಳಿದ್ರು.
ಜಾತಿ ಧರ್ಮ ದೇವರನ್ನ ಮೀರಿದ ಬದುಕನ್ನ ಹೊಂದುವ ಮೂಲಕ ಸುಸಂಸ್ಕೃತ ಸಮಾಜವನ್ನ ನಾವೆಲ್ಲರೂ ಕಟ್ಟಬೇಕಿದೆ ಎಂದು ಜಗದೀಶ್ ಕೊಪ್ಪ ಕರೆ ಕೊಟ್ಟರು. ಒಕ್ಕಲಿಗರ ಲಾಂಛನವನ್ನ ಸಂಸದ ಪ್ರತಾಪ್ ಸಿಂಹ ಅನಾವರಣಗೊಳಿಸಿದ್ರು. ಒಕ್ಕಲಿಗರ ಸಂಘದ ವತಿಯಿಂದ ಸಂಸದ ಪ್ರತಾಪ್ ಸಿಂಹ ಮತ್ತು ದಿನಪತ್ರಿಕೆಯ ವಿತರಕ ಹಿರಿಯರಾದ ವಿಪಿ ಪ್ರಕಾಶ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಎಂಕೆ ದಿನೇಶ್, ಯುವ ವೇದಿಕೆಯ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ, ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಎಚ್ಎನ್ ರಾಮಚಂದ್ರ, ಉಪಾಧ್ಯಕ್ಷ ಎಂಕೆ ಚಂದ್ರಶೇಖರ್, ಕಾರ್ಯದರ್ಶಿ ಆರ್ ಕುಮಾರಸ್ವಾಮಿ, ಖಜಾಂಚಿ ಸತೀಶ್ ಗೌಡ, ಯುವ ವೇದಿಕೆಯ ಉಪಾಧ್ಯಕ್ಷ ರಾಜಶೇಖರ್, ಪ್ರಧಾನ ಕಾರ್ಯದರ್ಶಿ ಎಂಸಿ ಅನಿಲ್ ಕುಮಾರ್, ಸಹ ಕಾರ್ಯದರ್ಶಿ ಜಯರಾಜ್, ಖಜಾಂಚಿ ಎಂಕೆ ಮಂಜುನಾಥ್ ಪಾಲ್ಗೊಂಡಿದ್ರು. ಟಿವಿ1 ನ್ಯೂಸ್, ಕುಶಾಲನಗರ್ ಬ್ಯೂರೋ. ಮಾನವ ಹಕ್ಕು ಆಯೋಗ, ಕರ್ನಾಟಕ ಆದಿವಾಸಿ ಜನಸೇವಾ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಗೋಣಿಕೊಪ್ಪ ಚೀನಿಹಾಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ಅರಣ್ಯ ಹಕ್ಕು ಕಾಯ್ದೆಯನ್ನ ಜಾರಿಗೊಳಿಸಲು ಅರಣ್ಯ ಅಧಿಕಾರಿಗಳು ಮುಂದಾಗಬೇಕೆಂದು ಸಂವಾದದಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಅರಣ್ಯೇತರ ಚಟುವಟಿಕೆ ಹೊರತುಪಡಿಸಿ ಅರಣ್ಯ ಹಕ್ಕು ಕಾಯ್ದೆಯಡಿ ಮೂಲಭೂತ ಸೌಕರ್ಯ ನೀಡಲು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನ ಅಧಿಕಾರಿಗಳು ಪಾಲಿಸಬೇಕೆಂಬ ನಿರ್ಣಯವನ್ನ ಚೇಣಿಹಡ್ಲು ಹಾಡಿಯಲ್ಲಿ ನಡೆದ ಸರ್ಕಾರಿ ಇಲಾಖಾಧಿಕಾರಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ಳಲಾಯಿತು. ಕರ್ನಾಟಕ ಆದಿವಾಸಿ ಜನಸೇವಾ ಸಂಘ, ಮಾನವ ಹಕ್ಕು ಆಯೋಗ ಇದರ ಸಹಯೋಗದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಈ ನಿರ್ಣಯವನ್ನ ತೆಗೆದುಕೊಳ್ಳಲಾಯಿತು. ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾನವ ಹಕ್ಕು ಆಯೋಗ ಸದಸ್ಯ ಸಿಜಿ ಹನುಗುಂದ್, ಅನುಸೂಚಿತ ಬುಡಕಟ್ಟುಗಳ ಮತ್ತು ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕು ಮಾನ್ಯತೆಯನ್ನ ಸುಪ್ರೀಂ ಕೋರ್ಟ್ ಕರಡು ಪ್ರತಿಯಂತೆ ತಿದ್ದುಪಡಿ ಮಾಡಲಾಗಿದೆ. ಇದರಂತೆ ಮೂಲಭೂತ ಸೌಲಭ್ಯಗಳಾದ ಶಾಲೆ, ಆರೋಗ್ಯ ಕೇಂದ್ರ, ಅಂಗನವಾಡಿ, ವಿದ್ಯುತ್, ಟೆಲಿಫೋನ್, ರಸ್ತೆ ಅಭಿವೃದ್ಧಿ, ನೀರು ಪೂರೈಕೆ, ಕೆರೆ ಹಾಗೂ ಇತರೆ ಕಿರುಜಲ ಉತ್ಪನ್ನಗಳ ಮೂಲಕ ಸೌಲಭ್ಯ ಕಲ್ಪಿಸಲು ಕೇಂದ್ರ ಸರ್ಕಾರದ ಕಾಯ್ದೆಯಲ್ಲಿ ಸೂಚಿಸಲಾಗಿದೆ. ಮೂಲಭೂತ ಸೌಲಭ್ಯ ನೀಡಲು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸಮ್ಮತಿ ಬೇಕು ಎಂದು ಅರಣ್ಯಾಧಿಕಾರಿಗಳು ಆದಿವಾಸಿಗಳನ್ನು ಒತ್ತಾಯಿಸಿರುವುದು ಸುಪ್ರೀಂ ಕೋರ್ಟ್ ತೀರ್ಪು ಹಾಗೂ ಮಾನವ ಹಕ್ಕು ಉಲ್ಲಂಘನೆಯಾಗಿದೆ ಎಂದು ತಿಳಿಸಿದರು. ಇದನ್ನು ಪ್ರತಿಭಟಿಸಿ ಆದಿವಾಸಿಗಳು ಅಂತಹ ಅಧಿಕಾರಿಗಳ ವಿರುದ್ಧ ದೌರ್ಜನ್ಯ ಪ್ರಕರಣ ದಾಖಲಿಸಲು ಅವಕಾಶವಿದೆ. ಜಿಲ್ಲಾಡಳಿತ ಇದನ್ನು ಮನಗಂಡು ಮೂಲಭೂತ ಸೌಕರ್ಯ ನೀಡಲು ಮುಂದಾಗಬೇಕೆಂದರು. ಕೆಲವೊಂದು ಅಲ್ಲಿ ಶಿಫಾರಸುಗಳನ್ನ ಅಥವಾ ಒಮ್ಮತದ ಒಂದು ಏನು ಬೇಡಿಕೆಗಳನ್ನ ಮಂಡಿಸಿದ್ರು, ಆ ಬೇಡಿಕೆಗಳನ್ನ ಒಂದು ಆಧಾರವಾಗಿ ಇಟ್ಟುಕೊಂಡು ಒಂದು ಪ್ರಕರಣವನ್ನು ದಾಖಲಿಸಿ ಸರ್ಕಾರಕ್ಕೆ ಯಾವ ರೀತಿ ಈ ನಿಟ್ಟಿನಲ್ಲಿ ಶಿಫಾರಸು, ಯಾವ ನಿಟ್ಟಿನಲ್ಲಿ ಕ್ರಮ ತಗೋಬೇಕನ್ನಂತ ಶಿಫಾರಸು ಕೂಡ ಮಾಡಿದ್ವಿ. ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಪ್ರಧಾನ ಸಂಚಾಲಕ ಎ ರವೀಂದ್ರ ಎನ್ ನಾಯ್ಕ್ ಮಾತನಾಡಿ, ಅರಣ್ಯ ಹಕ್ಕು ಪಡೆಯಲು ಆದಿವಾಸಿಗಳು ಅರಣ್ಯ ಹಕ್ಕು ಸಮಿತಿಗಳನ್ನು ಅಸ್ತಿತ್ವಕ್ಕೆ ತಂದು ಸರ್ಕಾರದ ವಿರುದ್ಧ ಹೋರಾಟದ ಮೂಲಕ ಜಾಗ ಪಡೆಯಲು ಅವಕಾಶವಿದೆ. ವೈಯಕ್ತಿಕ ಹಕ್ಕು ಪಡೆಯುವುದರೊಂದಿಗೆ ಮೂಲಭೂತ ಹಕ್ಕು ಪಡೆಯಲು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಅರಣ್ಯೇತರ ಚಟುವಟಿಕೆಯಲ್ಲದೆ ಮೂಲಭೂತ ಸೌಕರ್ಯಕ್ಕಾಗಿ ತಡೆ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ವಂಚನೆ ಆರೋಪದಡಿ ಪ್ರಕರಣ ದಾಖಲಿಸಲು ಸಲಹೆ ನೀಡಿದರು. ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಯಾಕಂದ್ರೆ ಇದು ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇಂದ ಅನುಮತಿ ತಗೊಳ್ಬೇಕು ಅಂತ ನಮಗೆ ಅರಣ್ಯ ಇಲಾಖೆ ವತಿಯಿಂದ ಪತ್ರ ವ್ಯವಹಾರ ಕೂಡ ಮಾಡಿದ್ದಾರೆ. ಹಾಗಾಗಿ ಬೇರೆ ಹೊಸದಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಈಗ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಏನಕ್ಕಂದ್ರೆ ಮತ್ತೆ ಹಣ ಇಟ್ಟು ಮತ್ತೆ ಇದೊಂದು ಕಾರಣಕ್ಕಾಗಿ ಹಣ ಖರ್ಚಾಗದ್ರೇನು ಸಮಸ್ಯೆ ಆಗುತ್ತೆ. ಹಾಗಾಗಿ ಇದೊಂದು ಸಮಸ್ಯೆನ ಬಗೆಹರಿಸಿಕೊಂಡು ನಂತರದ ದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನುದಾನವನ್ನು ನಾವು ಇಲಾಖೆ ವತಿಯಿಂದ ಇಡ್ತೀವಿ. ಅಪರ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಮಾತನಾಡಿ, ಮೂಲಭೂತ ಸೌಲಭ್ಯ ಕಲ್ಪಿಸಲು ಸರ್ಕಾರದ ಆದೇಶದ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಅರಣ್ಯ ಹಕ್ಕು ಸಮಿತಿಗೆ ಮನವರಿಕೆ ಮಾಡಲಾಗುವುದು. ಆದಿವಾಸಿಗಳ ಕಲ್ಯಾಣಕ್ಕಾಗಿ ಸರ್ಕಾರದಿಂದ ಬಂದಿರುವ 6 ಕೋಟಿ ಹಣವನ್ನು ಅನುಷ್ಠಾನಗೊಳಿಸಲು ನಮ್ಮಲ್ಲಿ ಅಭ್ಯಂತರವಿಲ್ಲ. ವನ್ಯಜೀವಿ ಅರಣ್ಯ ಪ್ರದೇಶದಲ್ಲಿ ಕಾನೂನು ತೊಡಕು ಇರುವುದರಿಂದ ಮೂಲಭೂತ ಸೌಕರ್ಯ ನೀಡಲು ತೊಡಕಾಗಿದೆ ಎಂದರು. ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಯಾವುದೇ ಗೊಂದಲ ಬೇಡ. ಕೇಂದ್ರ ಸರ್ಕಾರದ ಸೂಚನೆಯಂತೆ ಜಿಲ್ಲೆಯಲ್ಲಿ 600ಕ್ಕೂ ಹೆಚ್ಚು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಲಿಖಿತವಾಗಿ ಸರ್ಕಾರಕ್ಕೆ ಕಳುಹಿಸಲಾಗಿದೆ. ವರದಿ ಅನುಷ್ಠಾನದ ಅಂತಿಮ ತೀರ್ಮಾನ ಇನ್ನೂ ತೆಗೆದುಕೊಂಡಿಲ್ಲ. ಸರ್ಕಾರದ ಪರಿಶೀಲನೆಯ ನಂತರ ತೀರ್ಮಾನ ಹೊರಬೀಳಲಿದೆ ಎಂದರು. ಮೂಲಭೂತ ಸೌಲಭ್ಯಗಳು ಸಂಬಂಧಪಟ್ಟಂತೆ ಈಗ ವೈಲ್ಡ್ ಲೈಫ್ ಒಳಗಡೆ ಇರುವಂತದ್ದು ಹೊರತುಪಡಿಸಿ ಹೊರಗಡೆ ನಮಗೆ ಅಷ್ಟು ಸಮಸ್ಯೆ ಬರುವುದಿಲ್ಲ. ಇಲ್ಲಿಯ ಕಾನೂನು ನಮಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಸೌಲಭ್ಯಗಳು ಇದೇ ತರ ಆದಿವಾಸಿಗಳಿಗೆ ಕೊಡಬೇಕು ಅನ್ನೋ ಸಪರೇಟ್ ಒಂದು ಸಮಿತಿ ಮತ್ತು ಯೋಜನೆ ಇದೆ. ಅದರ ಬಗ್ಗೆ ಜಾಸ್ತಿ ಮಾಹಿತಿ ನಮ್ಮ ಟ್ರೈಬಲ್ ಡೆವಲಪ್ಮೆಂಟ್ ಆಫೀಸರ್ ಸತೀಶ್ ಅವರು ನೀಡುತ್ತಾರೆ. ಸಭೆಯ ನಡುವೆ ಹೊರ ನಡೆದ ಆನೆ ಚೌಕೂರು ವನ್ಯಜೀವಿ ವಲಯಾಧಿಕಾರಿ ಕಿರಣ್ ಕುಮಾರ್ ಅವರ ನಡೆಯನ್ನ ಸಭೆಯಲ್ಲಿ ಖಂಡಿಸಲಾಯಿತು. ಅರಣ್ಯ ಇಲಾಖೆ ವತಿಯಿಂದಲೇ ಅರಣ್ಯ ಹಕ್ಕು ಪಡೆದ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಪಡೆಯಲು ಆಗ್ತಿಲ್ಲ. ಇವರಿಂದಲೇ ಪರಿಹಾರ ಕಾಣಬೇಕಿದ್ದ ಸಭೆಯಲ್ಲಿ ಅಧಿಕಾರಿಗಳು ಸಭೆ ನಡುವೆ ಹೊರ ನಡೆದಿರುವುದು ಉತ್ತಮ ಬೆಳವಣಿಗೆಯಲ್ಲ. ಅಲ್ಲದೆ ವನ್ಯಜೀವಿ ಇಲಾಖೆಯ ಮೇಲಾಧಿಕಾರಿಗಳು ಕೂಡ ಸಭೆಗೆ ಆಗಮಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರತ್ಯು ಆರೋಪಿಸಿದರು. ಇದಕ್ಕೆ ಆದಿವಾಸಿಗಳು ಬೆಂಬಲ ಸೂಚಿಸಿದ ಪರಿಣಾಮ ಅಪರ ಜಿಲ್ಲಾಧಿಕಾರಿ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳಿಗೆ ತಿಳಿಸಿ ಕ್ರಮ ಕೈಗೊಳ್ಳಲು ತಿಳಿಸಲಾಗುವುದು ಎಂದರು. ಈ ಸಂದರ್ಭ ಜಿಲ್ಲಾ ಸಮಗ್ರ ಗಿರಿಜನ ಅಭಿವೃದ್ಧಿ ಅಧಿಕಾರಿ ಸತೀಶ್,
ಇಒ ಕಿರಣ್ ಪಡ್ನೇಕರ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಮುರಳಿ ದುರ್ಗಪ್ಪ, ತಾಲೂಕು ಪಂಚಾಯತ್ ಸದಸ್ಯೆ ಪಂಕಜ, ತಿತಿಮತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿಎಸ್ ರಾಣಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜೇಶ್, ಕರ್ನಾಟಕ ಆದಿವಾಸಿ ಜನಸೇವಾ ಸಂಘದ ಅಧ್ಯಕ್ಷ ಪಿಸಿ ರಾಮು ಮತ್ತಿತರರು ಉಪಸ್ಥಿತರಿದ್ದರು. ನೂರಾರು ಸಂಖ್ಯೆಯಲ್ಲಿ ಆದಿವಾಸಿಗಳು ಭಾಗವಹಿಸಿ ಅರಣ್ಯ ಹಕ್ಕಿನೊಂದಿಗೆ ಮೂಲಭೂತ ಸೌಕರ್ಯ ನೀಡಬೇಕೆಂದು ಒತ್ತಾಯಿಸಿದರು. ಟಿವಿ1 ನ್ಯೂಸ್ ಗೋಣಿಕೊಪ್ಪ ಬ್ಯೂರೋ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯಲ್ಲಿ ಕೊಡಗು ಜಿಲ್ಲೆಗೆ ಪೂರಕ ಅಂಶಗಳಿರುವ ಬಗ್ಗೆ ವರದಿಯ ಆಯ್ದ ಭಾಗಗಳನ್ನು ಕಸ್ತೂರಿ ರಂಗನ್ ವರದಿಯ ಸತ್ಯಾನ್ವೇಷಣೆ ಸಮಿತಿಯ ಪ್ರಮುಖರು ಬಿಡುಗಡೆಗೊಳಿಸಿದ್ದಾರೆ. ವರದಿಯನ್ನ ವಿರೋಧಿಸುತ್ತಿರುವವರೊಂದಿಗೆ ತಾವು ಸಂವಾದಕ್ಕೆ ಸಿದ್ಧವಿರುವುದಾಗಿ ಸತ್ಯಾನ್ವೇಷಣೆ ಸಮಿತಿಯ ಪ್ರಮುಖರು ಹೇಳಿದ್ದಾರೆ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿಯಲ್ಲಿ ಕೊಡಗು ಜಿಲ್ಲೆಗೆ ಮಾರಕವಾಗುವಂತಹ ಅಂಶಗಳಿದ್ದಲ್ಲಿ ವರದಿಯನ್ನ ವಿರೋಧಿಸುತ್ತಿರುವವರೊಂದಿಗೆ ಸಂವಾದಕ್ಕೆ ಸಿದ್ಧವಿರುವುದಾಗಿ ಸತ್ಯಾನ್ವೇಷಣೆ ಸಮಿತಿಯ ಪ್ರಮುಖರು ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಸ್ತೂರಿ ರಂಗನ್ ವರದಿ ಸತ್ಯಾನ್ವೇಷಣೆ ಸಮಿತಿಯ ಪ್ರಮುಖರಾದ ಕೇಟೂಳಿರ ಸನ್ನಿ ಸೋಮಣ್ಣ ಮಾತನಾಡಿ, ಕಸ್ತೂರಿ ರಂಗನ್ ವರದಿಯನ್ನ ವಿರೋಧಿಸುತ್ತಿರುವವರು ವರದಿಯಿಂದ ಕೊಡಗು ಜಿಲ್ಲೆಗೆ ಮಾರಕವಾಗಿದೆ ಎಂದು ಹೇಳುತ್ತಿದ್ದು, ಇಂತಹ ಹೇಳಿಕೆಗೆ ಪೂರಕವಾಗಿ ಅವರಲ್ಲಿ ದಾಖಲೆಗಳಿದ್ದಲ್ಲಿ ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ದೃಶ್ಯ ಮಾಧ್ಯಮದಲ್ಲಿ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿ ತನ್ಮೂಲಕ ತಮ್ಮ ಸಂದೇಹಗಳನ್ನು ನೇರವಾಗಿ ಪರಿಹರಿಸಿಕೊಳ್ಳಲಿ ಎಂದು ಹೇಳಿದರು. ಸತ್ಯಾನ್ವೇಷಣೆ ಸಮಿತಿಯು ವರದಿ ಕುರಿತು ನೀಡಿರುವ ಹೇಳಿಕೆಗಳಿಗೆ ಕೆಲವು ಸಂಘಟನೆಗಳು ವರದಿಯಲ್ಲಿ ಜಿಲ್ಲೆಗೆ ಪೂರಕವಾದ ಅಂಶಗಳಿದ್ದಲ್ಲಿ ಅದನ್ನು ಬಹಿರಂಗಪಡಿಸುವಂತೆ ಸವಾಲೆಸೆದಿದ್ದು, ಅದರಂತೆ ವರದಿಯಲ್ಲಿ ಜಿಲ್ಲೆಗೆ ಪೂರಕವಾಗಿರುವಂತಹ ಅಂಶಗಳನ್ನು ಮಾಧ್ಯಮಗಳಿಗೆ ಬಿಡುಗಡೆಗೊಳಿಸಿದರು. ವರದಿಯಲ್ಲಿ ಕೃಷಿಕರಿಗೆ, ಬೆಳೆಗಾರರಿಗೆ ಅನುಕೂಲಕರವಾದ ಅಂಶಗಳಿದ್ದು, ಪರಿಶಿಷ್ಟ ಜಾತಿ, ಪಂಗಡ, ಜಿಲ್ಲೆಯ ಮೂಲ ನಿವಾಸಿಗಳಿಗೆ, ಅರಣ್ಯವಾಸಿಗಳಿಗೆ ಹೆಚ್ಚು ಉಪಯುಕ್ತವಾಗಿದೆ ಎಂದು ಹೇಳಿದ ಕೇಟೋಳಿರ ಸನ್ನಿ ಸೋಮಣ್ಣ, ಜಿಲ್ಲೆಯ ಜನಪ್ರತಿನಿಧಿಗಳು ವರದಿಯನ್ನ ತಪ್ಪಾಗಿ ಅರ್ಥೈಸಿಕೊಂಡು ಜಿಲ್ಲೆಯ ಜನರಿಗೆ ತಪ್ಪು ಮಾಹಿತಿ ನೀಡುತ್ತಿದ್ದಾರಲ್ಲದೆ ಕೊಡಗು ಜಿಲ್ಲೆಯನ್ನ ಮರಳುಗಾಡನ್ನಾಗಿಸುವ ಅಥವಾ ಕಾಡು ನಾಶಪಡಿಸುವ ಹಕ್ಕೊತ್ತಾಯವೇ ಎಂದು ಕೇಟೋಳಿರ ಸನ್ನಿ ಸೋಮಣ್ಣ ಖಾರವಾಗಿ ಪ್ರಶ್ನಿಸಿದರು. ಸಂಘಟನೆಯ ಮತ್ತೋರ್ವ ಪ್ರಮುಖರಾದ ಪಾಂಡಂಡ ನರೇಶ್ ಮಾತನಾಡಿ, ವರದಿಯಲ್ಲಿ ಸಾವಯವ ಗೊಬ್ಬರ ಬಳಕೆಗೆ ಹೆಚ್ಚಿನ ಉತ್ತೇಜನ ನೀಡಿರುವ ಕಾರಣವೇನೆಂದರೆ ಮುಂದಿನ ದಿನಗಳಲ್ಲಿ ವಿಶ್ವ ಮಾರುಕಟ್ಟೆಯಲ್ಲಿ ಕಾಫಿ ಬೆಳೆಗೆ ಬೇಡಿಕೆ ಕುಸಿಯದಂತೆ ತಡೆಯುವ ಉದ್ದೇಶವಾಗಿದೆ. ಅದೂ ಅಲ್ಲದೆ ಹಂತ ಹಂತವಾಗಿ ಸಾವಯವ ಗೊಬ್ಬರ ಬಳಕೆಗೆ ಭೂಮಿಯನ್ನ ಒಳಪಡಿಸುವಂತೆ ವರದಿಯಲ್ಲಿ ಸಲಹೆ ನೀಡಲಾಗಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಹೋಂಸ್ಟೇಗಳು ಸ್ಥಳೀಯರ ಹಿಡಿತದಲ್ಲಿರಬೇಕು. ವರದಿ ವ್ಯಾಪ್ತಿಗೊಳಪಡುವ ಪ್ರದೇಶಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಲಾಗಿದ್ದು, ವರದಿಯಲ್ಲಿ ಹಲವು ಪೂರಕ ಅಂಶಗಳಿವೆ ಎಂದು ಹೇಳಿದರು. ಟಿವಿ1 ನ್ಯೂಸ್ ಮಡಿಕೇರಿ. ಇಂದಿನ ಯಾಂತ್ರೀಕೃತಗೊಳ್ಳುತ್ತಿರುವ ಯುಗದಲ್ಲಿ ಯುವಜನಾಂಗ ನೈತಿಕ ಮೌಲ್ಯಗಳನ್ನು ಅರಿಯದಾಗಿದೆ. ಹೀಗಾಗಿಯೇ ತಮ್ಮ ಸುಂದರ ಬದುಕನ್ನ ವಿನಾಶದತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ಮಡಿಕೇರಿಯ ಸರಸ್ವತಿ ಶಿಕ್ಷಕರ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲ ಕುಮಾರ್ ವಿಷಾದಿಸಿದ್ದಾರೆ. ಶಿರಂಗಾಲ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಾಂಶುಪಾಲ ಕುಮಾರ್, ವಿದ್ಯಾರ್ಥಿಗಳು ದಾರಿ ತಪ್ಪಲು ಪೋಷಕರೇ ಮೊದಲ ಕಾರಣಕರ್ತರಾಗಿದ್ದಾರೆ. ಮಕ್ಕಳ ಮೇಲಿನ ಮಮತೆಗೆ ಮಕ್ಕಳಿಗೆ ಅವಶ್ಯಕತೆ ಇಲ್ಲದ ಮೊಬೈಲ್, ಕಂಪ್ಯೂಟರ್ ಮೊದಲಾದವುಗಳನ್ನು ಒದಗಿಸುವ ಮೂಲಕ ಅವರನ್ನ ದಾರಿ ತಪ್ಪುವಂತೆ ಮಾಡುತ್ತಿದ್ದಾರೆ. ಇದೆಲ್ಲ ನೀಡಿದ ಮೇಲೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ, ಸರಿಯಾಗಿ ಓದಲ್ಲ ಎಂದು ಶಾಲೆ ಕಾಲೇಜುಗಳಿಗೆ ತೆರಳಿ ಅಲ್ಲಿನ ಶಿಕ್ಷಕರಿಗೆ ದೂರುವ ಮತ್ತು ಮಕ್ಕಳಿಗೆ ಬುದ್ಧಿ ಹೇಳುವಂತೆ ಒತ್ತಾಯಿಸುತ್ತಾರೆ. ಇದು ಸರಿಯಲ್ಲ ಎಂದು ಹೇಳಿದರು. ಕೊಡಗು ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಬಿವಿ ಭಾರತೀಶ್ ಮಾತನಾಡಿ, ಇಂದಿನ ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕೇ ಹೊರತು ಭತ್ತವನ್ನ ತುಂಬುವ ಚೀಲಗಳಾಗಬಾರದೆಂದು ಕರೆ ಕೊಟ್ಟರು. ಜಿಲ್ಲಾ ಪಂಚಾಯತ್ ಸದಸ್ಯೆ ಇಂದಿರಮ್ಮ, ಶಿರಂಗಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಪುರುಷೋತ್ತಮ್, ಶಾಲಾ ಆಡಳಿತ ಮಂಡಳಿ ನಿರ್ದೇಶಕ ಎಸ್ಪಿ ರಾಜು, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಯೋಗೇಶ್ ಹಾಜರಿದ್ದರು. ಟಿವಿ1 ನ್ಯೂಸ್ ಕುಶಾಲನಗರ್ ಬ್ಯೂರೋ. ಮತ್ತಷ್ಟು ಸುದ್ದಿಗಳು ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ನ ನಂತರ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ.
Kigali Color Roofing. Sunrain built with confidence. Kigali Color Roofing Sheets. Manufacturing world-class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್ ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ಮೆಟಲ್ ರೂಫಿಂಗ್ ಹ್ಯಾವ್ several benefits. It's weatherproof, it's lightweight, it's portability. Color coated roof sheets, all kinds of roofs in one roof. Best price, international quality. Glass designing only at Kigali Color Roofings. All colors tile sheets available. We undertake all kinds of dress work. Kigali Color Roofings, plot number 51, KIADB, Sundar Nagar, Kushal Nagar. 08276 278 400 9480 446891 9591 874 348. Virajpet, opposite Muttappa Temple, Kukluru Village, Murnad Road, Virajpet. 08274 256 244 81971 34060 9845 797954. Kigali Color Roofing. Vandam Enterprises, Madikeri. ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ. ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಮಾತ್ರ. ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2000ದಿಂದ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700ರಿಂದ 7990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2000ದಿಂದ 4000ವರೆಗೆ ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7000ದಿಂದ 2990ರವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಪ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2000ವರೆಗೆ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ ಹೇಗೆ ಇರಲಿ ಎಕ್ಸ್ಚೇಂಜ್ ರೂಪಾಯಿ 3000ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಕಾಟ್ ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮೆರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272 225571 94481255571. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ನಲ್ಲಿ ಹೊಸ ವರ್ಷದ ಪ್ರಯುಕ್ತ ಅಮೋಘ ಕೊಡುಗೆ. ಚಿನ್ನದ ಸರ 10 ಗ್ರಾಂ ಮೇಲ್ಪಟ್ಟು ಖರೀದಿಗೆ 8% ವೇಸ್ಟೇಜ್. ಚಿನ್ನದ ಸರ 25 ಗ್ರಾಂ ಮೇಲ್ಪಟ್ಟು ಖರೀದಿಗೆ 7% ವೇಸ್ಟೇಜ್. ಚಿನ್ನದ ಬಳೆ 8% ವೇಸ್ಟೇಜ್. ಕಲ್ಕತ್ತಾ ಮತ್ತು ಕೊಡಗಿನ ಶೈಲಿಯ ಆಭರಣಗಳನ್ನು ಹೊರತುಪಡಿಸಿ ಚಿನ್ನದ ಹಾರಂ 7%, 8%, 9% ವೇಸ್ಟೇಜ್. ಈ ಕೊಡುಗೆ ಜನವರಿ 14, 2015ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್, ಅತ್ಯುತ್ತಮ ವಿನ್ಯಾಸ ಬೆಲೆ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, PM ರೋಡ್, ಕುಶಾಲನಗರ. Cook's Glory, the Fort Markara Boutique Hotel, luxury multi-cuisine restaurant with AC and non-AC room. Indian, Tandoor, Chinese and taste of good delicious veg and non-veg food. Well furnished rooms, 24 hours room service, travel desk, ample car parking, free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri. Phone 08272 229966.
228866. Mobile 9900057223. The Fort Markara. Inspire Fashions, the ultimate outwear collections. Branded showroom, Inspire Fashions, Kushalnagar. Hot men's, Cool Dude, Peter Inland, Excalibur, Republic. Casual and formal shirts. Cross Plus, Cherokee, Moshima, Arrow Jeans. Park Avenue, Wildstone, Spiker, MTV, Body Spray and Perfumes. Jockey, Crucio, Chromosomes, Euro Undergarments. Tommy Hilfiger Polo T-shirts. Formals and casual belts. Casual and formal trousers available. ಎಲ್ಲ ರೀತಿಯ ಮಹಿಳೆಯರ ಉಡುಪುಗಳನ್ನ ಹೊಲಿದುಕೊಡಲಾಗುವುದು. ಹಿಂದೆ ಭೇಟಿ ನೀಡಿ ಅಪ್ ಟು 10% ರಿಯಾಯಿತಿ ನಿಮ್ಮದಾಗಿಸಿ. Inspire Fashions, branded showroom, Kushalnagar. 9900796399 9008710399. Shop number 6, STM Complex behind Axis Bank, PM Road, Kushalnagar. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre, Uma Theatre Road, near Gandhi Square, RRR Hotel, Mysore. Contact 0821 4247 386. Hotel Amazon, Ilwan, multi-cuisine family restaurant. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ Hotel Amazon. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ. Hotel Amazon. Mangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾ, ಮೈಸೂರು. 0821404530 72047693030. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್, opposite Hindustani School, Kankadasa Road, Madikeri. Mobile number 8801237678 9342178780. ಜಿಲ್ಲೆಯ ಕೆಲವು ಪ್ರಮುಖ ಸುದ್ದಿಗಳ ಮೇಲೊಂದು ಕಣ್ಣೋಟ ಟಿವಿ1 ಸೂಪರ್ಫಾಸ್ಟ್ ನ್ಯೂಸ್ನಲ್ಲಿ. ಮೈಸೂರು ನಗರದಲ್ಲಿ ಪ್ರತಿಷ್ಠಿತ ತಾನಿಷ್ಕ್ ಜ್ಯುವೆಲರಿಯ ಕಲರ್ ಸ್ಟೋನ್ ಮೇಳ ಆರಂಭವಾಗಿದೆ.
22 ಕ್ಯಾರೆಟ್ ಚಿನ್ನದ ವೈವಿಧ್ಯಮಯ ಶ್ರೇಣಿಯ ವರ್ಣಮಯ ಸ್ಟೋನ್ ಜ್ಯುವೆಲರಿಗಳ ಸೆಟ್ ಈ ಮೇಳದಲ್ಲಿ ಮಾರಾಟಕ್ಕಿದ್ದು, ತಾನಿಷ್ಕ್ ಕಲರ್ ಸ್ಟೋನ್ ಮೇಳವು ಜನವರಿ 4ರವರೆಗೆ ಮೈಸೂರಿನ ದೇವರಾಜ್ ಅರಸ್ ರಸ್ತೆಯಲ್ಲಿನ ತಾನಿಷ್ಕ್ ಶೋರೂಂನಲ್ಲಿ ನಡೆಯಲಿದೆ. ಕಕ್ಕಬೆಯ ಪಾಡಿಶ್ರೀ ಗುತ್ತಪ್ಪ ದೇವಸ್ಥಾನದಲ್ಲಿ ಜನವರಿ 2ರಿಂದ 5ರವರೆಗೆ ದ್ರವ್ಯ ಕಲಾಶಾಭಿಷೇಕ ಹಾಗೂ ಶ್ರೀ ಗಣಪತಿ ದೇವರ ಪುನಃ ಪ್ರತಿಷ್ಠೆಯನ್ನ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಲತ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಜರುಗಲಿದೆ ಎಂದು ಪಾಡಿಶ್ರೀ ಗುತ್ತಪ್ಪ ಭಕ್ತ ಜನಸಂಘದ ಅಧ್ಯಕ್ಷ ಕಾಂಡಂಡ ಬಿ ಜೋಯಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾಂಡಂಡ ಬಿ ಜೋಯಪ್ಪ ಮಾತನಾಡಿ, ಜನವರಿ 2ರ ಸಂಜೆ 7ರಿಂದ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಲಿದ್ದು, ಜನವರಿ 5ರಂದು ಬೆಳಗ್ಗೆ 11 ಗಂಟೆ 12 ನಿಮಿಷಕ್ಕೆ ಶ್ರೀ ಗಣಪತಿ ದೇವರ ಪುನಃ ಪ್ರತಿಷ್ಠೆ ಕಾರ್ಯಕ್ರಮ ಜರುಗಲಿದೆ ಎಂದು ಮಾಹಿತಿ ನೀಡಿದರು. ದೇವಸ್ಥಾನದ ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ದೇವಸ್ಥಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಬೋಳಂದಂಡ ಲಲಿತಾ ನಂದಕುಮಾರ್, ಕಲಿಯಂಡ ಹ್ಯಾರಿ ಮಂದಣ್ಣ, ಬೋಳಂದಂಡ ನಂದಕುಮಾರ್ ಉಪಸ್ಥಿತರಿದ್ದರು. ನ್ಯೂಸ್ ಎಂಡ್ ಮಾಡೋ ಮೊದಲು TV1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಕ್ಷಿಣ ಕೊಡಗಿನಲ್ಲಿ ಕಾಡಾನೆ ದಾಳಿಗೆ ಕಮರಿ ಹೋಯಿತು 2 ಅಮಾಯಕ ಜೀವಗಳು, ಅರಣ್ಯಾಧಿಕಾರಿಗಳ ವಿರುದ್ಧ ಹರಿಹಾಯ್ದ ಗ್ರಾಮಸ್ಥರು. ಹೈಟೆನ್ಷನ್ ಕಾಮಗಾರಿಯಿಂದ ನಿದ್ದೆಗೆಟ್ಟಿದ್ದ ಜನರಿಗೆ ತಾತ್ಕಾಲಿಕ ರಿಲೀಫ್. ಜನರ ವಿರೋಧದಿಂದಾಗಿ ಕಾಮಗಾರಿ ಕೆಲ ತಿಂಗಳುಗಳ ಕಾಲ ಮುಂದೂಡಿಕೆ. ಬೆಂಗಳೂರಿನಲ್ಲಿ ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆ. ಬಾಳುಗೋಡುವಿನಲ್ಲಿ ನಡೆದ ಅಂತರ್ಗುಡವ ಸಮಾಜಗಳ ಹಾಕಿ ಪಂದ್ಯಾಟಕ್ಕೆ ರೋಚಕ ತೆರೆ. ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಮೂರ್ನಾಡು ಕೊಡವ ಸಮಾಜ ತಂಡ, ರನ್ನರ್ಸ್ ಸ್ಥಾನಕ್ಕೆ ತೃಪ್ತಿಪಟ್ಟ ಮತಿಕೊಡವ ಸಮಾಜ. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರಿಪ್ಪ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ಸಮಾವೇಶಕ್ಕೆ ಚಾಲನೆ. ದೇಶ ವಿದೇಶಗಳ ವಿಜ್ಞಾನಿಗಳ ಸಮಾಗಮ. ಮಹತ್ವದ ಸಂಶೋಧನೆಗಳಿಂದ ಭಾರತವನ್ನ ವಿಶ್ವ ದಿಗ್ಗಜ ರಾಷ್ಟ್ರವನ್ನಾಗಿಸಲು ಗಣ್ಯರ ಕರೆ. ಕುಶಾಲನಗರದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿದ ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆ. ಒಂದೇ ವೇದಿಕೆಯಡಿ ಕಾರ್ಯಕ್ರಮ ರೂಪಿಸುವಂತೆ ಸಂಸದ ಪ್ರತಾಪ್ ಸಿಂಹ ಕರೆ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನಾಡಿನ ಸಮಗ್ರ ಮಾಹಿತಿ ಹಾಗೂ ಮತ್ತಷ್ಟು ಮನೋರಂಜನೆಗಾಗಿ ನೋಡ್ತಾ ಇರಿ TV1. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. TV1 News sponsored by RS Car, Madikeri, Bharati Radio House, Madikeri, ಗೋಣಿಗೊಪ್ಪ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್.